ಸಕಲೇಶಪುರ ತಾಲೂಕಿನ ಮುಗ್ಲಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೋರ್ವರು ಮೃತಪಟ್ಟ ದುರ್ಘಟನೆ ನಡೆದಿದೆ. ಮೃತಪಟ್ಟ ಮಹಿಳೆಯನ್ನು ಶೋಭಾ 40 ವರ್ಷ ಎಂದು ಗುರುತಿಸಲಾಗಿದೆ. ಮಂಗಳವಾರ ಬೆಳಗ್ಗೆ ಮುಗ್ಲಿ ಗ್ರಾಮದ ಸಮೀಪದ ಕಾಫಿ ತೋಟದಲ್ಲಿ ಸುಣ್ಣ ಹಚ್ಚುವ ಕೆಲಸಕ್ಕೆ ಶೋಭಾ ಅವರು ತಮ್ಮ ತಾಯಿ ರಾಜಮ್ಮ ಹಾಗೂ ಇನ್ನೊಬ್ಬ ಮಹಿಳೆ ರಾಗಿಣಿ ಅವರೊಂದಿಗೆ ತೆರಳಿದ್ದರು. ಈ ವೇಳೆ ಏಕಾಏಕಿ ಕಾಫಿ ತೋಟದೊಳಗೆ ನುಗ್ಗಿದ್ದ ಒಂಟಿಸಲಗ ಕಾಡಾನೆ ಮಹಿಳೆಯರ ಮೇಲೆ ದಾಳಿ ನಡೆಸಿದೆ. ಕಾಡಾನೆಯಿಂದ ತಪ್ಪಿಸಿಕೊಳ್ಳಲು ಮೂವರು ಓಡಿದರು. ಶೋಭಾ ಅವರು ಬೆನ್ನಟ್ಟಿ ಬಂದ ಕಾಡಾನೆ ತುಳಿದು ಸ್ಥಳದಲ್ಲೇ ಸಾಯಿಸಿದೆ. ದಾಳಿ ವೇಳೆ ಆನೆ ದಂತದಿಂದ ಮರಕ್ಕೆ ಹೊಡೆದಿರುವುದು ಸ್ಥಳದಲ್ಲಿ ಕಂಡುಬಂದಿದೆ. ಈ ಘಟನೆಯಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಮಾನವ ಕಾಡಾನೆ ಸಂಘರ್ಷಕ್ಕೆ ಮತ್ತೊಂದು ಬಲಿಯಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದರು. ಆದರೆ ಕಾಡಾನೆ ಹಾವಳಿ ನಿಯಂತ್ರಣದಲ್ಲಿ ಇಲಾಖೆಯ ನಿರ್ಲಕ್ಷ್ಯವಿದೆ ಎಂದು ಆರೋಪಿಸಿ ಸ್ಥಳೀಯರು ಮೃತದೇಹವನ್ನು ಮೇಲೆತ್ತಲು ಬಿಡದೆ ಪ್ರತಿಭಟನೆ ನಡೆಸಿದರು. ಕಾಡಾನೆಗಳ ಇರುವಿಕೆ ಕುರಿತು ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಮನುಷ್ಯರ ಮೇಲೆ ದಾಳಿ ಮಾಡುವ ಪುಂಡಾನೆಗಳನ್ನು ಏಕೆ ಸೆರೆ ಹಿಡಿಯುತ್ತಿಲ್ಲ? ರೇಡಿಯೋ ಕಾಲರ್ ಅಳವಡಿಸದೆ ನಿರ್ಲಕ್ಷಿಸಲಾಗಿದೆ ಎಂದು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಮ ಪರಿಹಾರದ ಹಣ ನಮಗೆ ಬೇಡ, ಶಾಶ್ವತ ಪರಿಹಾರ ಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಶವದೊಂದಿಗೆ ಸ್ಥಳದಲ್ಲೇ ಧರಣಿ ನಡೆಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಮುರಳಿ ಮೋಹನ್ ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಅಮಾಯಕರ ಸಾವಿಗೆ ನ್ಯಾಯ ಬೇಕು, 50 ಲಕ್ಷ ರು ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದರು. ಶಾಸಕ ಸಿಮೆಂಟ್ ಮಂಜು ಹಾಗೂ ಮುರಳಿ ಮೋಹನ್ ಅವರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ, ಆನೆಗಳ ಸ್ಥಳಾಂತರ ಹಾಗೂ ಪರಿಹಾರ ಹೆಚ್ಚಳಕ್ಕೆ ಒತ್ತಾಯಿಸಿದರು. ಅರ್ಜುನ ಆನೆ ಸಾವಿನ ಸಂದರ್ಭ ಹೋರಾಟ ಮಾಡಿದವರ ಮೇಲೆ ಹಾಕಿರುವ ಪ್ರಕರಣಗಳನ್ನು ವಾಪಸು ಪಡೆಯಬೇಕು ಎಂಬ ಬೇಡಿಕೆಯೂ ಕೇಳಿಬಂತು. ಘಟನೆಯ ವೇಳೆ ಶೋಭಾ ಅವರ ತಾಯಿ ರಾಜಮ್ಮ ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟು, ನಾನು ಕ್ಯಾನ್ಸರ್ ರೋಗಿ, ನನ್ನ ಮಗಳೇ ನನ್ನನ್ನು ಸಾಕುತ್ತಿದ್ದಳು. 2 ತಿಂಗಳ ಹಿಂದೆಯಷ್ಟೇ ಮಗಳ ಮದುವೆ ಮಾಡಿದ್ದೆ. ಈಗ ನನ್ನ ಕಷ್ಟ ಯಾರಿಗೆ ಹೇಳಲಿ ಎಂದು ರೋಧಿಸಿದರು. ನಾನಾದರೂ ಸತ್ತು ಮಗಳು ಬದುಕಬೇಕಿತ್ತು ಎಂದು ಅವರು ಆಕ್ರಂದನ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ಭರವಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು. ಈ ವೇಳೆ ತಾಲೂಕು ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಹಾಗೂ ಮುರಳಿ ಮೋಹನ್ ಅವರು ಪಕ್ಷದ ವತಿಯಿಂದ 2 ಲಕ್ಷ ನೀಡುವ ವಾಗ್ದಾನ ಮಾಡಿದರು. ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧಿಕಾರಿ ಲತಾಕುಮಾರಿ ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಅವರು ಮೃತ ಶೋಭಾ ಅವರ ತಾಯಿಗೆ 20 ಲಕ್ಷ ರು ಪರಿಹಾರ ಚೆಕ್ ವಿತರಿಸಿದರು. ಜನವರಿ 16ರಂದು ಸಕಲೇಶಪುರದಲ್ಲಿ ನಡೆಯಲಿರುವ ಜನಸ್ಪಂದನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಫಿ ಬೆಳೆಗಾರರು, ಕಾಡಾನೆ ದಾಳಿ ಮೃತಪಟ್ಟವರ ಕುಟುಂಬಸ್ಥರು ಹಾಗೂ ಹೋರಾಟಗಾರರೊಂದಿಗೆ ಸಭೆ ನಡೆಸಿ ಬೇಡಿಕೆಗಳನ್ನು ಆಲಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಮುಂದುವರೆದ ಭಾಗಕ್ಕೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಎಲ್ಲ ಬೆಳೆಗಾರರು ಅವರಿವರು ಏನಾದರೂ ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡೋದಿದ್ರೆ ಅವ್ರ ಕೈಯಲ್ಲೂ ಮಾಡಿಸುವಂಥ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಯಾವುದು ಕೂಡ ಈ ಥರ ಘಟನೆ ನಡೀಬಾರ್ದು, ಇದು ಇಲ್ಲಿಗೆ ಅಂತ್ಯ ಆಗಬೇಕು. ಈಗಾಗಲೇ ಅರಣ್ಯ ಸಚಿವರು ಭಾಳಷ್ಟು ಸರಿ ಸರ್ಕಾರ ಬಂದು 2.5 ವರ್ಷದಲ್ಲಿ 4ರಿಂದ 5 ಸಾರಿ ಬಂದು ಇಲ್ಲಿ ಯಾವುದು ಕೂಡ ಈ ಥರ ಘಟನೆ ಕೂಲಿ ಕಾರ್ಮಿಕರು, ಪಾಪ ಬಡ ಕಾರ್ಮಿಕರುಗಳು, ಸಣ್ಣ ಹಿಡುವಳಿದಾರರ ಮೇಲೇ ಈ ದಾಳಿ ನಡೆದಿರ್ತಕ್ಕಂಥದ್ದು. 90ರಿಂದ 92 ಜನ 2001ರಿಂದ 2026 ತನಕ 50ನ ತನಕ 92 ಜನ ಸಾವನ್ನಪ್ಪಿದ್ದಾರೆ. ಅವ್ರ ಕುಟುಂಬಗಳು ಭಾಳ ಕೂಲಿ ಕಾರ್ಮಿಕರು. ಯಾರಿಗೂ ಕೂಡ ಈ ರೀತಿ ಆಗಬಾರ್ದು. ಯಾರು ಪ್ಲಾಂಟರ್ ಆಗ್ಬೋದು, ದೊಡ್ಡ ಶ್ರೀಮಂತರಾಗ್ಬೋದು, ಯಾರು ಕೂಡ ಆನೆ ತುಳಿತಕ್ಕೆ, ಆನೆ ಹೊಡೆತಕ್ಕೆ ಯಾರೂ ಕೂಡ ಒಳಗಾಗಲಿಲ್ಲ. ಎಲ್ಲ ಕೂಲಿ ಕಾರ್ಮಿಕರಾಗಿದ್ದಾರೆ. ಇದು ಎಲ್ಲ ಸರ್ಕಾರಗಳು, ಜನಪ್ರತಿನಿಧಿಗಳು, ಬೆಳೆಗಾರರು ನಾವೆಲ್ಲ ಕೂಡ ಎಚ್ಚೆತ್ಕೊಬೇಕಾಗ್ತದೆ. ಎಚ್ಚೆತ್ಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಬೆಳೆಗಾರರು, ಪ್ಲಾಂಟರ್ಗಳು ಯಾರ್ಯಾರಿದ್ದಾರೆ, ಈ ಥರ ಕೂಲಿ ಕಾರ್ಮಿಕರು ಸೊತ್ತಾಗ ಅವರೆಲ್ಲರೂ ಒಟ್ಟಾಗಿ ಕೈಲಾದ ಸಹಾಯವನ್ನು ಅವ್ರಿಗೆ ಮಾಡಬೇಕು ಅಂತೇಳಿ ನಾನು ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೀನಿ. ನಾವೆಲ್ಲ ಅಮಾಯಕರು ಬಲಿಯಾಗ್ತಿರ್ತಕ್ಕಂಥದ್ದು ನೋವಿನ ವಿಚಾರ. ನಾನು ಈಗಲೂ ಕೂಡ ಖಂಡ್ರೆ ಅವರಿಗೆ ನಾನು ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿ ಮಾತಾಡಿದೆ. ಇಲ್ಲ ಬರ್ತೀವಿ, ಖಂಡಿತವಾಗ್ಲೂ ಕೂಡ ಉತ್ತಮವಾದ ನಿರ್ಧಾರವನ್ನು ತಗೊಳ್ಳೋಣ ಅಂತ ಹೇಳ್ತಾರೆ. ಏನಾಗುತ್ತೆ, ಸತ್ತಂಥ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಕ್ಕಂಥ 20 ಲಕ್ಷ ಪರಿಹಾರದಿಂದ ಜನಗಳ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜನಗಳ ಜೀವನ ಉಳಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಬ್ಬ ಸರ್ಕಾರದ ಕರ್ತವ್ಯ ಇದೆ. ನಿರಂತರವಾಗಿ ಸಾವುಗಳು ಆಗ್ತಾಯಿದ್ರೂ ಕೂಡ ಅಂತಿಮವಾಗಿ ವಿದೇಶದವರೆಲ್ಲ ಯಾವ ರೀತಿ ಒಂದು ಆನೆಯಿಂದ ದಾಳಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ನಮ್ಮ ರಾಜ್ಯದಲ್ಲೂ ಕೂಡ ಆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಈ ಸಾವು ಅಂತ್ಯ ಆಗಬೇಕು ಅಂತಕ್ಕಂಥ ನಾವು ಒತ್ತಾಯ ಮಾಡ್ತೀವಿ. ಖಂಡಿತವಾಗ್ಲೂ ಕೂಡ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ತಮವಾದ ನಿರ್ಧಾರವನ್ನು ತಗೊಳ್ಳಲ್ಲ ಅಂತೇಳಿದರೆ
ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರು ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈಗ ಮುಂದಿನ ವಾರದಲ್ಲಿ ಇಲ್ಲಿಗೆ ಉಸ್ತುವಾರಿ ಸಚಿವರು ಬರ್ತಿದ್ದಾರೆ. ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಸಕಲೇಶ್ಪುರದಲ್ಲಿ ಜನಸ್ಪಂದನೆಯನ್ನು ಆಗಬೇಕು ಸರ್ಕಾರದ ವತಿಯಿಂದ ಅಂತ ಮನವಿ ಕೊಟ್ಟಿದ್ದೆ, ಲೆಟರ್ ಕೊಟ್ಟಿದ್ದೆ. ಈ ನಿಟ್ಟಿನಲ್ಲಿ ಮೊನ್ನೆ ಬೆಂಗಳೂರಿಗೆ ಹೋದಾಗ ಗುರುವಾರ ಕೂಡ ಅವ್ರನ್ನ ಭೇಟಿ ಮಾಡಿದ್ದೆ. ನಿನ್ನೆ ದೂರವಾಣಿ ಮುಖಾಂತರ ಫೋನ್ ಮಾಡಿ 16ನೇ ತಾರೀಕಿಗೆ ಮಾಡೋಣ ಅಂತ ಕೇಳಿದರು. ನಾನು 16ನೇ ತಾರೀಕಿಗೆ ಮಾಡೋಣ ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ. ಅವರು ಕೂಡ 16ನೇ ತಾರೀಕು ಮಾಡಲಿಕ್ಕೆ ಒಪ್ಪಿಗೆ ಮಾಡಿದ್ದಾರೆ. ಈ ವಿಚಾರ ಆದ ತಕ್ಷಣ ನಾವುಗಳು ಬೆಳಗ್ಗೆ ಫಸ್ಟು ಮಂತ್ರಿಗಳು ಬಂದ ತಕ್ಷಣ ಸಂಘಟನೆ ಮತ್ತು ಸಾರ್ವಜನಿಕರು, ಬೆಳೆಗಾರ ಸಂಘಟನೆಗಳು ಮತ್ತು ನೊಂದ ಕುಟುಂಬದವ್ರ ಜೊತೆ ಒಂದು ಸಭೆನ ಮಾಡಿ ಅದಾದಮೇಲೆ ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲ, ಒಬ್ಬರಿಂದ ಒಬ್ರಿಗೆ ಹೇಳ್ಕೊತೀವಿ, ತಿಳಿಸಿದ್ರೆ ಗೊತ್ತಾಗೋದು, ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾವು ಇದು ಮಾಡ್ತೀವಿ. ನಿಮಗೆ ಮಾಹಿತಿ ಸಿಕ್ಕಿದಾಗ ನೀವು ಕೆಲಸಕ್ಕೆ ಹೋಗೋದಿಲ್ಲ? ಕೆಲ್ಸಕ್ಕೆ ಹೋಗಕ್ಕಿಲ್ಲ ಅಂದರೆ ಆ ಭಾಗದಲ್ಲಿ ಇದ್ದಾಗ ನಾವು ಹೋಗೋದಿಲ್ಲ ಸರ್. ಅವತ್ತು ಉಳಿದು ಬಿಡ್ತೀವಿ. ನಾವು ಆ ಭಾಗದಲ್ಲಿ ಆನೆ ಇದ್ದೇವೆ ಅಂದರೆ ಹೋಗೋದಿಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಇವತ್ತು ಮಾಹಿತಿ ಕೊಡದಲ್ಲೇ ಇರೋದೇ ಇವತ್ತಿನ ಸಾವಿಗೆ ಕಾರಣ. ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಕಾರಣ. ನಮಗೆ ಮಾಹಿತಿ ಇದ್ರೆ ನಾವು ಯಾರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ನನ್ನ ನೋಡ್ಬಿಟ್ಟು ನನ್ನ ಬೆಡ್ಸ್ಕೊಂಡ್ಬಂದು ನಾನು ಕೆಳಗಡೆ ಬಿದ್ದು ಹೋಗ್ಬಿಟ್ಟೆ. ಅದೇನಾಗ್ಬಿಟ್ಟು ರಾಸಾಗಿ ಅವ್ರ ಮ್ಯಾಗಡೆ ಅವ್ರ ಮಗಳು ಮೇಲಿದ್ದು ಅವ್ರ ಮಗಳ ಕಡೆಗೆ ಬಂದ್ಬಿಡ್ತು ಮೇಗಡಿಗೆ. ನಾನು ಎದ್ದೆ ಆಮೇಲೆ ಕೆಳಗಡೆ ಓಡೋಗ್ಬಿಟ್ಟೆ ಅಷ್ಟೇ. ನಾನು ಆಮೇಲೆ ಇವರೆಲ್ಲ ಊರಿಗೆ ಓಡ್ ಬಂದರೆ ಇವ್ರು ಹುಡುಕಿರೋದು ಇವ್ರನ್ನ ಬಂದಿಲ್ವಲ್ಲ ಅದು ಕೆಳಗಡೆ ಬಂದು ನಾವು ಅಲ್ಲಿ ನಿಂತಿದ್ದೋ ಕೆಳಗಡೆ ಬಂದು ಆಗ ತಿರ್ಗ ಆನೆ ಬಂದು ಕೆಳಗಡೆಗೆ ಬಂದು ನಮ್ಮ ಹಿಂದ್ಗಡೆಲೆ ಬಂದು ಅಲ್ಲಿ ನಿಂತ್ಕೊಂಡು ಬೋರ್ ಮಾಡ್ತು. ಆಮೇಲೆ ನಾನು ಹಂಗಂದೆ ಅವ್ರ ಅಮ್ಮಂಗೆ ಬೈಕಲ್ಲಿ ಯಾರನ್ನಾರ ಕಳ್ಸೋಣ, ಆ ಕಡೆ ಬಾ ರೋಡಲ್ಲಿ ಕಳ್ಸೋಣ ಅಂತ ಕರ್ಕೊಂಡು ನಾನು ಬಂದ್ಬಿಟ್ಟೆ. ಮನೆ ಹತ್ರ ಹೋಗಿ ಆಮೇಲೆ ಅವ್ರ ಬೈಕ್ ಕರ್ಕೊಂಡು ಇಲ್ಲಿ ಬರೋಣಕ್ಕೆ ಈ ಥರ ಆಗಿ ನಿಮಗೆ ಏನು ಇನ್ಫಾರ್ಮೇಷನ್ ಮಾಹಿತಿ ಮೊಬೈಲ್ಗೆಲ್ಲ ಏನು ಮಾಹಿತಿ ಏನು ಕೊಟ್ಟಿದ್ದು ಹಂಗೆ ಕೊಟ್ಟಿದ್ದು ನಾವ್ಯಾಕೆ ಬರ್ತಾನೆ ನೀವೆಲ್ಲ ಈ ಥರ ಆನೆಗಳು ಬರ್ತವೆ ಹೋಗ್ತವೆ ಎಲ್ಲ ಮಾಹಿತಿ ಎಲ್ಲ ನೀವು ಸಂಗ್ರಹ ಮಾಡ್ತೀರಾ? ಹೌದು ಸರ್, ಊರಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಂತೀವಿ ನಾವು. MB ಉಮೇಶ್, TV 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.